ಲಾರಿಗಟ್ಟಲೆ ದಾಖಲೆ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತಾಡಿದರು. ಡಿ ಕೆ ಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕೇತಗಾನಹಳ್ಳಿ ಜಮೀನು ವಿಚಾರ ಇತ್ತಲ್ಲ, ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ಮೀಟನ್ನು ಮಾಡಿದರು ಕುಮಾರಸ್ವಾಮಿ ಅವರು. ಅದರಲ್ಲಿ ನನ್ನ ಬಳಿನೂ ಇದೆ, ಸಮಯ ಬರಲಿ, ಸಮಯ ಬಂದಾಗ ಬಿಡುಗಡೆ ಮಾಡ್ತೀನಿ, ಲಾರಿಗಟ್ಟಲೆ ದಾಖಲೆ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಇದೇ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಕೌಂಟ್ರ್ ಕೊಟ್ಟಿದ್ದಾರೆ. ಇಲ್ಲಿ ದಾಖಲೆ ಕಳಿಸೋಕೆ ಲಾರಿ ಇಲ್ಲ ಅಂದರು. ಮಿಸ್ಟರ್ ಕುಮಾರಸ್ವಾಮಿ, ಲಾರಿ ಲೋಡ್ ಕಳಿಸ್ಬೇಕಾಗಿತ್ತಲ್ರಿ, ಎಲ್ರಿ ಲಾರಿ ಲೋಡ್ ಬಂದೇ ಇಲ್ವಲ್ರಿ, ತುಂಬಿಲ್ವಲ್ಲ ಲಾರಿಗೆ, ಇಲ್ಲ ಲಾರಿನೇ ಇಲ್ವಾ ನಿಮ್ಮ ಹತ್ರ ಅಂತ. ಮಿಸ್ಟರ್ ಕುಮಾರಸ್ವಾಮಿ, ಲಾರಿ ಲೋಡ್ ಕಳಿಸ್ಬೇಕಾಗಿತ್ತು ನೀವು, ನನ್ನ ಬಗ್ಗೆ ದಾಖಲೆ ಇದೆ, ಅದಿದೆ ಇದಿದೆ, ಲಾರಿಗಟ್ಟಲೆ ಇದೆ ಅಂದ್ರಲ್ಲ, ಲಾರಿ ಇಲ್ವಾ, ಲೋಡ್ ಮಾಡೋಕ್ಕೆ ಜನ ಇಲ್ವಾ, ಇಲ್ಲ ಲೋಡ್ ಕಳಿಸ್ಬೇಕಾಗಿತ್ತಲ್ಲ, ನೀವು ಯಾಕೆ ಬಂದಿಲ್ವಲ್ಲ? ನಿಮ್ಮ ದೊಡ್ಡ ಬೆದರಿಕೆಗೆ ನಾವೆಲ್ಲ ಹೆದರ್ಕೊಳ್ಳಲ್ಲ. ನಿಮ್ಮ ಚರಿತ್ರೆಯನ್ನು ನಾನು ಬಿಚ್ಚಿಲ್ಲ, ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಬೆಲೆ ಬಿಚ್ಚಿಲ್ಲ ನಾನು. ನಿಮ್ಮ ಅಣ್ಣ ತಮ್ಮಂದಿರದ್ದು ಆಸ್ತಿ ಇದೆಯಲ್ಲರಪ್ಪ, ಇದರ ಬೆಲೆ ಇನ್ನೂ ನಾನು ಬಿಚ್ಚಿಟ್ಟಿಲ್ಲ. ಯಾರೋ ಒಬ್ಬ ಚೆಂಗಲು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾನೆ, ಯಾರೋ ಒಬ್ಬ ಚೆಂಗಲು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಮಾಡಿದ್ದಾನೆ ಇದ್ರ ಬಗ್ಗೆ. ನಾನು ಯಾವುದಕ್ಕೂ ಹೆದರೋಣಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಟಲೆ ಮಾಡಿಕೊಂಡಿದಂತೆ ನನ್ನ ಬಗ್ಗೆ. ಯಾಕಿನ್ನ ಟನ್ ಗಟ್ಟಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡ ಬೆದರಿಕೆಗೆ, ಬಿಜೆಪಿ ಗೊಡ್ಡ ಬೆದರಿಕೆ ಎದುರ ಮಗ ಅಲ್ಲ ಈ ಡಿ ಕೆ ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ, ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ, ನಿನ್ಗೆಲ್ಲಿಂದ ಬಂತು ನಾನಿನ್ನ ಬಿಚ್ಚಿಲ್ಲ. ಬಿಜೆಪಿಯ ಸ್ನೇಹಿತಗಳು, ಅವನು ಯಾವನೊಬ್ಬ ಚೆಂಗಳು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ, ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ, ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ 2028ರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಅದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ